ಮೈಸೂರು ಸಿಲ್ಕ್ಗೆ 106 ವರ್ಷ ಇತಿಹಾಸ ಇದೆ. ನಮ್ಮ ಕೃಷ್ಣರಾಜ ಒಡೆಯರ್ ಅವರು ಮೊದಲನೇದಾಗಿ ಮೈಸೂರಲ್ಲಿ ಇದ್ರ ಫ್ಯಾಕ್ಟ್ರಿ ತಂದಿದ್ದು, ಹಾಗೆ ಎಲ್ರಿಗೂ ಸಿಗೋ ಥರ ಇದನ್ನು ಶುರು ಮಾಡಿದ್ದು. ಆದರೆ ಈ ಸೀರೆ ತುಂಬ ದುಬಾರಿನೇ ಇದೆ. ಆದ್ರೂ ನನ್ನ ಜನ್ರೇಷನ್ ಅವರಾಗಲಿ ಅಥವಾ ನನ್ನ ಹಿಂದಿನ ಜನ್ರೇಷನ್ ಅವ್ರು, ನಮ್ಮ ತಾಯಿನೂ ಇಲ್ಲಿದ್ದಾರೆ, ಅವ್ರಿಗೆಲ್ಲ ಮೈಸೂರು ಸಿಲ್ಕ್ ಅಂದರೆ ತುಂಬ ಇಷ್ಟ. ಎಷ್ಟೇ ಕಾಸ್ಟ್ಲಿ ಆದ್ರೂ ಅದನ್ನು ಹಣ ಕೂಡಿಸಿ ಆದರೂ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಈ ಸೀರೆನೇ ಇವಾಗ ಏನಿಲ್ಲ ಅಂದರೂ 40,000 ರೂಪಾಯಿ ಆಗುತ್ತೆ ಈ ಬಾರ್ಡರ್ಗೆ. ಯಾಕೆಂದರೆ ಇದು ಪ್ಯೂರ್ ಸಿಲ್ಕ್ ಮತ್ತು ಚಿನ್ನ ಹಾಗೂ ಬೆಳ್ಳಿ ಜರಿಯಿಂದ ಮಾಡಿರೋದ್ರಾಗಿ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ಏರ್ತಿದ್ದಂಗೆ ಮೈಸೂರು ಸಿಲ್ಕ್ದು ಬೆಲೆ ಏರ್ತಾನೆ ಇರುತ್ತೆ. ಸೊ ಹಾಗೆ ಎಷ್ಟೇ ಕಾಸ್ಟ್ಲಿ ಆದ್ರೂ ತಗೊಳ್ಳೋರ್ಗಂತೂ ಕಮ್ಮಿ ಇಲ್ಲ. ಒಂದು ಉದಾಹರಣೆ ಹೇಳಬೇಕು ಅನ್ನೋದಾದರೆ, ನಮ್ಮ ತಾಯಿ ಮತ್ತು ನಮ್ಮ ತಂದೆ ಸುಮಾರು 2-3 ವಾರದ ಹಿಂದೆ ತೊಗೊಳಕ್ಕೆ ಅಂತ ಮೈಸೂರು ಸಿಲ್ಕ್ ತೊಗೊಳಕ್ಕೆ ಅಂತ ಹೋದರು. 2-3 ದಿನ ಅಲ್ದಾಡಿದ್ದಾರೆ. ಯಾಕೆಂದರೆ ಫ್ಯಾಕ್ಟ್ರಿನಲ್ಲಿ ಇಲ್ಲಿ ಸ್ಟಾಕೇ ಇಲ್ಲ, ಅಷ್ಟು ಬೆಲೆ ಇದೆ. ಬೆಳಗ್ಗೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆಗೆಲ್ಲ ಬಂದು ಕ್ಯೂ ಅಲ್ಲಿ ನಿಂತ್ಕೋತಾರೆ ಅಂತ ಬೇರೆ ಕೇಳಿದ್ದೀನಿ. ಅಷ್ಟು ಡಿಮ್ಯಾಂಡ್ ಇದೆ, ಅಂದರೆ ಇದಕ್ಕಷ್ಟು ವ್ಯಾಲ್ಯೂ ಇದೆ. ಸೊ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ, ನಂಗೆ 2 ದಿನದ ಹಿಂದೆ ನನ್ನ ಅಕ್ಕ ಕಳಿಸಿದ್ಲು, ನೋಡು ಈ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇದು ಹಾಕಿದ್ದಾರೆ, ಮಹಿಳಾ